ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ನೋಡಿಕೊಂಡು ಏನೇನೋ ಕಲಿಯೋದು ನೋಡ್ತೀವಿ. ಆದರೆ ಯೂಟ್ಯೂಬ್ ನೋಡಿಕೊಂಡು ಡಾಕ್ಟರ್ ಆಗೋದಕ್ಕೆ ಹೋದರೆ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಬೇಕಾಗತ್ತೆ. ಇಲ್ಲೊಬ್ಬ ವ್ಯಕ್ತಿ ಯೂಟ್ಯೂಬ್ ನೋಡಿ ತಾನು ಡಾಕ್ಟರ್ ಆಗೋದಕ್ಕೆ ಹೊರಟಿದ್ದಲ್ಲದೆ ರೋಗಿಯೊಬ್ಬರಿಗೆ ಇಂಜೆಕ್ಷನ್ ಕೊಟ್ಟು ಬ್ಯಾಂಡೇಜ್ ಕೂಡ ಕಟ್ಟಿದ್ದಾನೆ. ಪುಣ್ಯಕ್ಕೆ ಪೇಷಂಟ್ ಉಳ್ಕೊಂಡಿದ್ದಾನೆ. ಅಯ್ಯೋ, ಈ ಸಿನಿಮಾ ಸೀನ್ಗೂ ನಾವು ಹೇಳ್ತಿರೋ ಸ್ಟೋರಿಗೂ ಏನ್ ಲಿಂಕ್ ಅಂತೀರಾ? ಅಸ್ಲಿಗೆ ಕಥೆ ಶುರುವಾಗೋದೇ ಇಲ್ಲೇ ನೋಡಿ. ಈ ಸಿನಿಮಾದಲ್ಲಿ ನಟ ಹುಡುಗಿಯನ್ನ ಮೆಚ್ಚಿಸೋಕೆ ಡಾಕ್ಟರ್ ವೇಷ ಹಾಕೋದು ನೋಡ್ತೀವಿ. ಆದ್ರೆ ಇಲ್ಲೊಬ್ಬ ಮೆಡಿಕಲ್ ಶಾಪ್ ಮಾಲೀಕ ಯೂಟ್ಯೂಬ್ ನೋಡ್ಕೊಂಡು ರೋಗಿಯೊಬ್ಬನಿಗೆ ಬರೋಬ್ಬರಿ 6 ಬಾರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ಕಣ್ರಿ. ಯೂಟ್ಯೂಬ್ ನೋಡಿ ಟ್ರೀಟ್ಮೆಂಟ್ ಕೊಟ್ಟ ಆಸಾಮಿ, ರೋಗಿಯಿಂದ ಬರೋಬ್ಬರಿ 10,000 ರೂಪಾಯಿ ವಸೂಲಿ. ಮಹೇಶ್ ಕುಮಾರ್ ಎಂಬಾತ ಅಶ್ವಥ್ ನಗರದಲ್ಲಿ ಮೆಡ್ಝೋನ್ ಅನ್ನೋ ಮೆಡಿಕಲ್ ಶಾಪ್ ಇಟ್ಟುಕೊಂಡಿದ್ದಾನೆ. ಮೆಡಿಕಲ್ನಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ನಿಯಮ ಇದ್ರೂ ಕೂಡ ಈ ಆಸಾಮಿ ಬಿಹಾರ ಮೂಲದ ಕಾರ್ಮಿಕರೊಬ್ಬರಿಗೆ ಯೂಟ್ಯೂಬ್ ನೋಡಿ ಚಿಕಿತ್ಸೆ ನೀಡಿದ್ದಾನೆ. ಕಾಲು ನೋವಿಗೆ ಅಂತ ಇಂಜೆಕ್ಷನ್ ಕೊಟ್ಟು ಬ್ಯಾಂಡೇಜ್ ಕಟ್ತಾ ಇದ್ದಾನಂತೆ. ಅಲ್ಲದೆ ರೋಗಿಯಿಂದ ಬರೋಬ್ಬರಿ 10,000 ರೂಪಾಯಿ ವಸೂಲಿ ಮಾಡ್ತಿದ್ದ ಅಂತ ಆರೋಪಿಸಲಾಗಿದೆ. इंजेक्शन दिया क्या बेटे? कितना इंजेक्शन दिया? कहाँ पे दिया? किधर पे दिया? ट्रीटमेंट कौन किया तेरे को अभी? इन्होंने किया था. ये डॉक्टर नहीं है ना, तेरे को पता है ना, वो डॉक्टर नहीं है. ಮೆಡಿಕಲ್ ಶಾಪ್ ಮಾಲೀಕನಿಗೆ ಸ್ಥಳೀಯರು ತರಾಟೆ. ಯೂಟ್ಯೂಬ್ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಿದ್ದ ಮೆಡಿಕಲ್ ಶಾಪ್ ಮಾಲೀಕ ಮಹೇಶ್ ಕುಮಾರ್ನನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂತರ ಸ್ಥಳೀಯರು ಸಂಜಯನಗರ ಪೊಲೀಸರಿಗೆ ಮಾಲೀಕನನ್ನ ಒಪ್ಪಿಸಿದ್ದಾರೆ. ಘಟನೆಯ ನಂತರ ಮೆಡಿಕಲ್ ಶಾಪ್ ಮಾಲೀಕ ತಪ್ಪೊಪ್ಪಿಕೊಂಡಿದ್ದು ಕ್ಷಮೆ ಕೇಳಿದ ಬಳಿಕ ಪೊಲೀಸರು ವಾರ್ನ್ ಕೊಟ್ಟು ಬಿಟ್ಟು ಕಳುಹಿಸಿದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿ ಟ್ರೀಟ್ಮೆಂಟ್ ಕೊಟ್ಟಿರೋ ಆರೋಪವೂ ಇದೆ. ಕೊಟ್ಟವರಂತೆ ಬಿಡ್ರಿ, ಇಂಜೆಕ್ಷನ್ ಕೊಟ್ಟವ್ರು. ಏನು ಕೊಟ್ರೆ ಪ್ರಿಸ್ಕ್ರಿಪ್ಷನ್ಸ್ ಪ್ರಿಸ್ಕ್ರಿಪ್ಷನ್ ಬಿಡವ್ರೆ. ಏನವ್ರು ಕೋಪದಲ್ಲಿ ಅವ್ರ ಫ್ರೆಂಡ್ ಮಾತಾಡ್ದವ್ರೆ, ನಿಮ್ ಪ್ರಿಸ್ಕ್ರಿಪ್ಷನ್ ಇತ್ತ ಕೊಡಕ್ಕೆ? ನಿನ್ಗೆ ರೂಲ್ಸ್ ಐತೆ ಇಂಜೆಕ್ಷನ್ ಕೊಡಕ್ಕೆ. ಮತ್ತೆ ಫಾರ್ಮಸಿನ ನೀನ್ ಹೆಂಗ್ ಕಾಸು ತಗೊಂತ ಇಷ್ಟೊಂದು? ಆದ್ರೆ ಇದರ ಬಗ್ಗೆ ಮೆಡಿಕಲ್ ಶಾಪ್ ಮಾಲೀಕ ಮಹೇಶ್ ಕುಮಾರ್ನನ್ನ ಕೇಳಿದ್ರೆ ಅವರು ಹೇಳ್ತಿರೋದೇ ಬೇರೆ. ಸರ್, ನಾನು ಇಂಜೆಕ್ಷನ್ ಕೊಟ್ಟಿಲ್ಲ. ಬಿಹಾರದಿಂದ ಬಂದ ಹುಡುಗಿರೋ ಅಮಾಯಕ, ಅವನಿಗೆ ಅಡ್ಮಿಟ್ ಆಗಕ್ಕೆ ದುಡ್ಡಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ದುಡ್ಡಿರ್ಲಿಲ್ಲ ಕಾರಣಕ್ಕೆ ಅವ್ನು ನನ್ನ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ, ಸರ್ ಈ ರೀತಿ ನನಗೆ ಒಂದು ಸ್ವಲ್ಪ ಬ್ಯಾಂಡೇಜ್ ಮಾಡಿ, ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತಂದ. ಆಯ್ತು, ನಾನು ಬ್ಯಾಂಡೇಜ್ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಕೂತ್ಕೊಂಡು ಅವನಿಗೆ ಬ್ಯಾಂಡೇಜ್ ಮಾಡಿದೆ. ಬ್ಯಾಂಡೇಜ್ ಸ್ವಲ್ಪ ದೊಡ್ಡದಾಗಿತ್ತು. ಹಂಗಾಗಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ಜಗಳದಲ್ಲಿ ಹುಡುಗರು ನನಗೆ ಬೆಳಿಗ್ಗೆ ಸ್ವಲ್ಪ ಮಾತಲ್ಲಿ ಜಗಳ ಆಗಿತ್ತು. ಹಂಗಾಗಿ ಅದನ್ನೇ ಸೈಡಲ್ಲಿ ಇಟ್ಕೊಂಡು ಅವ್ರು ಬಂದು ನನಗೆ ಈ ರೀತಿ ಹೇಳಿದ್ರು, ಯಾಕಪ್ಪ ನೀನು ಇಷ್ಟು ದೊಡ್ಡವೆಲ್ಲ ಬ್ಯಾಂಡೇಜ್ ಮಾಡಂಗಿಲ್ಲಲ್ಲ, ನೀನು ಯಾಕೆ ಮಾಡ್ತಾ ಇದೀಯಾ, ಬಾ ನಿನ್ ಮೇಲೆ ಕಂಪ್ಲೇಂಟ್ ಹಾಕ್ತೀನಿ ಅಂತ ಹೇಳಿ ಅದನ್ನೇ ಸ್ವಲ್ಪ ದೊಡ್ಡ ರಾಮಾಯಣ ಆಗಿ ಮಾಡಿದ್ರು. ಒಟ್ನಲ್ಲಿ ವ್ಯಕ್ತಿಯ ಜೀವದ ಜೊತೆ ಚೆಲ್ಲಾಟ ಆಡೋಕೆ ಯಾರಿಗೂ ಹಕ್ಕಿಲ್ಲ. ಡಾಕ್ಟರ್ಸ್ ಅಂದ್ರೆ ಜನರ ಪಾಲಿಗೆ ದೇವರು ಇದ್ದ ಹಾಗೆ. ಆಸ್ಪತ್ರೆಗೆ ಹೋಗೋ ಪ್ರತಿ ರೋಗಿನೂ ಕೂಡ ವೈದ್ಯರಲ್ಲಿ ದೇವರನ್ನ ಕಾಣ್ತಾರೆ. ಆದ್ರೆ ಈ ವ್ಯಕ್ತಿ ದುಡ್ಡಿಗೋಸ್ಕರ ಮಾಡಿದ್ರೋ ಇಲ್ವೋ, ಮಾನವೀಯತೆ ದೃಷ್ಟಿಯಿಂದ ರೋಗಿಗೆ ಟ್ರೀಟ್ಮೆಂಟ್ ಕೊಟ್ರೋ ಗೊತ್ತಿಲ್ಲ. ಆದ್ರೆ ರೈಟ್ಸ್ ಇಲ್ಲದೆ ಮತ್ತೊಬ್ಬರಿಗೆ ಚಿಕಿತ್ಸೆ ಕೊಡೋದಂತೂ ತಪ್ಪಲ್ಲದೆ ಮತ್ತೇನು? ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.